ಇನ್ನು ಮುಂದಿನ ಸ್ಟೋರಿ ಏನಂತ ನೋಡ್ತಾ ಹೋಗೋದಾದರೆ ಗವರ್ನರ್ ಸುಪ್ರೀಂ ಅಂದರೆ ಗವರ್ನರ್ ವರ್ಸಸ್ ಗವರ್ನಮೆಂಟ್ ಅನ್ನುವಂತಹ ಏನು ಒಂದು ಫೈಟ್ ನಡೀತಾ ಇತ್ತಲ್ಲ ಕರ್ನಾಟಕದಲ್ಲಿ. ಸೊ ಅದೇ ಥರನಾಗಿ ತಮಿಳುನಾಡಲ್ಲೂ ಕೂಡ ದೊಡ್ಡ ಏನಂತಂದರೆ ಗವರ್ನರ್ ವರ್ಸಸ್ ಗವರ್ನಮೆಂಟ್ ದೊಡ್ಡ ಹೈ ಡ್ರಾಮಾ ಮತ್ತು ಯುದ್ಧವೇ ನಡೆದಿತ್ತು. ಸೊ ಈಗ ಸುಪ್ರೀಂ ಕೋರ್ಟ್ ಗವರ್ನರ್ಗೆ ಏನಾಗಿದೆ ಅಂತಂದರೆ ಚಾಟಿ ಬೀಸಿದೆ. ಅದರ ಬಗ್ಗೆ ನೋಡ್ತಾ ಹೋಗೋದಾದರೆ ಗವರ್ನಮೆಂಟ್ ವರ್ಸಸ್ ಗವರ್ನರ್ ಸುದ್ದಿ ಅನ್ನುವಂತಹ ಒಂದು ವಿಶೇಷ ಸುದ್ದಿ ವಿಜಯ ಕರ್ನಾಟಕದಲ್ಲಿದೆ. ರಾಜ್ಯಪಾಲರ ಅಂಕಿತಕ್ಕೆ ಸುಪ್ರೀಂ ಕಲಾಮಿತಿ ಅಂದರೆ ಏನಂತಂದರೆ ವಿಧೇಯಕಗಳಿಗೆ ದೊಡ್ಡ ಬ್ರೇಕ್ ಹಾಕಿದೆ. ವಿಧೇಯಕಗಳನ್ನು ಅನಿರ್ದಿಷ್ಟಾವಧಿಗೆ ತಡೆ ಹಿಡಿಯುವ ಪರಮಾಧಿಕಾರ ಗವರ್ನರ್ಗೆ ಇಲ್ಲ. ಇದೊಂದು ಐತಿಹಾಸಿಕ ತೀರ್ಪನ್ನು ಕೊಟ್ಟಿದೆ. ಏನಂತಂದರೆ ಆರಾರು ತಿಂಗಳ ಗಟ್ಟಲೆಗೆ ಏನಂತಂದರೆ ರಾಜ್ಯ ಸರ್ಕಾರಗಳು ವಿಧೇಯಕಗಳನ್ನು ಗವರ್ನಮೆಂಟ್ ಅಂದರೆ ರಾಜ್ಯಪಾಲರ ಅಂಕಿತಕ್ಕೆ ಹಾಕಿರ್ತಾರೆ. ಅವನ್ನೆಲ್ಲ ಏನು ಮಾಡ್ತಿದ್ದಾರೆ ಅಂತಂದರೆ ಗವರ್ನರ್ಗಳು ಅವನ್ನೆಲ್ಲ 6 ತಿಂಗಳು ಹಾಗೆ ಇಟ್ಕೊಂಡು ಕೂತ್ಕೊಂಡಿದ್ದಾರೆ. ಸೊ ಅದಕ್ಕೋಸ್ಕರ ಈ ಸರ್ತಿ ಸುಪ್ರೀಂ ಕೋರ್ಟ್ ತಾಕೀತು ಮಾಡಿದೆ. ಜೊತೆಗೆ ಗವರ್ನಮೆಂಟ್ ಅಂದರೆ ಗವರ್ನರ್ಗಳಿಗೆ ಗವರ್ನಮೆಂಟ್ ಕೊಡುವಂತಹ ಯಾವುದೇ ವಿಧೇಯಕಗಳನ್ನು ಅತಿ ಹೆಚ್ಚಿನ ಕಾಲ ಅವರು ತಮ್ಮ ಹತ್ರನೇ ಇಟ್ಕೊಳ್ಬಾರ್ದು ಅನ್ನುವಂತಹ ಆದೇಶವನ್ನು ನೀಡಿದೆ. ಶಾಸನಸಭೆ ಅಂಗೀಕಾರದ ವಿಧೇಯಕಗಳಿಗೆ ಅಂಕಿತ ಹಾಕದೆ ಅಥವಾ ಹಿಂದಕ್ಕೆ ಕಳಿಸದೆ ಬಾಕಿ ಉಳಿಸ್ಕೊಳ್ತಾ ಇದ್ದಂತಹ ರಾಜ್ಯಪಾಲರಿಗೆ ಅಂದರೆ ಬಾಕಿ ಉಳಿಸ್ಕೊಳ್ಬಾರ್ದು ಅನ್ನುವಂತಹ ಏನಂತಂದರೆ ಒಂದು ಅಧಿಕಾರ ರಾಜ್ಯಪಾಲರಿಗೆ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ವಿಧಾನಸಭೆಯಲ್ಲಿ ಅಂಗೀಕಾರ ಮಾಡಲಾಗಿದ್ದ 10 ವಿಧೇಯಕಗಳಿಗೆ ಅಂಕಿತ ಹಾಕದ ರಾಜ್ಯಪಾಲ RN ರವಿ ಅವರ ಕ್ರಮ ಪ್ರಶ್ನಿಸಿ ತಮಿಳುನಾಡು ಸರ್ಕಾರ ಸಲ್ಲಿಸಿದ್ದ ಅರ್ಜಿ ಕುರಿತು ತೀರ್ಪು ಪ್ರಕಟಿಸಿದ ಸುಪ್ರೀಂ ಕೋರ್ಟ್ ದ್ವಿಸದಸ್ಯ ಪೀಠವು ರಾಜ್ಯಪಾಲರ ಕರ್ತವ್ಯಗಳ ಬಗ್ಗೆ ಜ್ಞಾಪಿಸಿದೆ. ತಮಿಳುನಾಡು ಅರ್ಜಿ ವಿಚಾರಣೆ ನಡೆಸಿದಂತಹ ಈ ದ್ವಿಸದಸ್ಯ ಪೀಠ ಏನಂತಂದರೆ ವಿಧೇಯಕಗಳಿಗೆ ಅಂಕಿತ ಹಾಕದೆ ಬಹುಕಾಲ ಹಾಗೆಯೇ ಉಳಿಸಿಕೊಂಡಿದ್ದ ರಾಜ್ಯಪಾಲ RN ರವಿ ಅವರನ್ನು ತರಾಟೆಗೆ ತೆಗೆದುಕೊಂಡಿದೆ. ಸರ್ಕಾರ ಅಂದರೆ ಕೆಲವೊಂದಿಷ್ಟು ವಿಧೇಯಕಗಳನ್ನು ಅಂದರೆ 10 ವಿಧೇಯಕಗಳನ್ನು ಕಳುಹಿಸಿದೆ ರಾಜ್ಯಪಾಲರ ಆಡಳಿತಕ್ಕೆ ಅಂದರೆ ರಾಜ್ಯಪಾಲರ ಅಂಕಿತಕ್ಕೆ. ಅವೆಲ್ಲವನ್ನು ಹಾಗೆ ಇಟ್ಕೊಂಡು ಕೂತ್ಕೊಂಡಿದ್ದಾರೆ. ಸೊ ಆ ಟೈಮಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ತಮಿಳುನಾಡು ಸರ್ಕಾರ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದೆ. ಆಗ ಏನು ಹೇಳುತ್ತಂತಂದರೆ ಸುಪ್ರೀಂ ಕೋರ್ಟು ಯಾವುದೇ ಹೆಚ್ಚಿನ ಕಾಲ ವಿಧೇಯಕಗಳನ್ನು ತಮ್ಮ ಹತ್ರ ಇಟ್ಕೊಳ್ಬಾರ್ದು, ಅದು ನಿಮಗೆ ಅಧಿಕಾರ ಇಲ್ಲ ಅನ್ನುವಂತಹ ತಮ್ಮ ಕರ್ತವ್ಯವನ್ನು ಅಂದರೆ ರಾಜ್ಯಪಾಲರ ಕರ್ತವ್ಯವನ್ನು ಸುಪ್ರೀಂ ಕೋರ್ಟ್ ಮನವರಿಕೆ ಮಾಡಿಕೊಟ್ಟಿದೆ. ಕೋರ್ಟ್ ಏನು ಹೇಳಿದೆ ಅಂತಂದರೆ ರಾಜ್ಯಪಾಲರು ಸಂಸದೀಯ ಪ್ರಜಾಪ್ರಭುತ್ವದ ಸ್ಥಾಪಿತ ನಿಯಮ ಗೌರವಿಸಬೇಕು, ಶಾಸಕಾಂಗದ ಮೂಲಕ ವ್ಯಕ್ತವಾಗುವ ಜನರ ಇಚ್ಛೆಯನ್ನು ಗೌರವಿಸಬೇಕು, ಜನರಿಗೆ ಉತ್ತರದಾಯಿತವಾದಂತಹ ಚುನಾಯಿತ ಸರ್ಕಾರಕ್ಕೆ ಗೌರವ ನೀಡಬೇಕು. ರಾಜ್ಯಪಾಲರು ವಿಧಾನಸಭೆಗೆ ಮಿತ್ರ ಮತ್ತು ತತ್ವಜ್ಞಾನಿ ಮಾರ್ಗದರ್ಶಕರಾಗಿರಬೇಕು. ಇನ್ನು ನ್ಯಾಯಾಲಯ ವಿಧಿಸಿರುವಂತಹ ನಿಯಮಗಳು ಯಾವುವು? ವಿಧೇಯಕಕ್ಕೆ ಅಂಕಿತ ಹಾಕಲು ನಿರಾಕರಿಸಿದಾಗ ಸಚಿವ ಸಂಪುಟದ ಸಲಹೆ ಪಡೆದು ರಾಷ್ಟ್ರಪತಿಗಳಿಗೆ ರವಾನಿಸಬೇಕು. ತಿಂಗಳುಗಳವರೆಗೆ ರಾಷ್ಟ್ರಪತಿ ಭವನ ನಿರ್ಧಾರವನ್ನು ಕೈಗೊಳ್ಳುತ್ತೆ. ವಿಧೇಯಕದ ಕುರಿತು ಸ್ಪಷ್ಟನೆ ಬೇಕಿದ್ದಲ್ಲಿ 3 ತಿಂಗಳೊಳಗೆ ವಾಪಸ್ ಕಳಿಸಬೇಕು. ವಿಧಾನಸಭೆ ಮರುಪರಿಶೀಲಿಸಿ ಮರಳಿ ಕಳುಹಿಸಿದ ವಿಧೇಯಕಗಳಿಗೆ 1 ತಿಂಗಳೊಳಗೆ ರಾಜ್ಯಪಾಲರು ಅಂಕಿತ ಹಾಕಬೇಕು. ಕಾಲಮಿತಿ ಪಾವತಿಸದಿದ್ದರೆ ರಾಜ್ಯಪಾಲರ ಕ್ರಮವನ್ನು ನ್ಯಾಯಾಂಗ ಪರಿಶೀಲನೆಗೆ ಒಳಪಡಿಸಲಾಗುತ್ತೆ ಅಂತ ಹೇಳಿದ್ದಾರೆ. ಇನ್ನು ಕರ್ನಾಟಕದಲ್ಲೂ ಪೆಂಡಿಂಗ್ ಉಳಿದಿದ್ದಾವೆ ಕೆಲವೊಂದಿಷ್ಟು ವಿಧೇಯಕಗಳು. ರಾಜ್ಯದಲ್ಲೂ ಪ್ರಮುಖ ವಿಧೇಯಕಗಳಿಗೆ ಸಂಬಂಧಿಸಿದಂತೆ ರಾಜಭವನ ಮತ್ತು ಸರ್ಕಾರದ ನಡುವೆ ಸಂಘರ್ಷ ನಡೀತಾನೇ ಇದೆ. ವಿಧಾನಮಂಡಲದಲ್ಲಿ ಅಂಗೀಕೃತಗೊಂಡಿರುವಂತಹ ವಿಧೇಯಕಗಳ ಸಂಬಂಧ ಸ್ಪಷ್ಟನೆ ಬಯಸಿದಂತಹ ರಾಜ್ಯಪಾಲರು ಸರ್ಕಾರಕ್ಕೆ ವಾಪಸ್ ಕಳುಹಿಸಿದ ಹಲವಾರು ನಿದರ್ಶನಗಳು ಇವೆ. ಸದ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ಕುಲಪತಿ ನೇಮಕ ಸೇರಿದಂತೆ ರಾಜ್ಯಪಾಲರಿಗೆ ದತ್ತವಾದ ಕೆಲವೊಂದಿಷ್ಟು ಅಧಿಕಾರವನ್ನು ಮುಖ್ಯಮಂತ್ರಿಯವರಿಗೆ ವರ್ಗಾಯಿಸುವ ಕುರಿತು ವಿಧೇಯಕವನ್ನು ರಾಜಭವನದಲ್ಲಿ ಇನ್ನೂ ಕೂಡ ಬಾಕಿ ಉಳಿಸಿಕೊಂಡಿದ್ದಾರೆ ರಾಜ್ಯಪಾಲರು. ಇನ್ನು ಈ ಕುರಿತಂತೆ ಸರ್ಕಾರ ಸ್ಪಷ್ಟೀಕರಣ ನೀಡಿದ ಬಳಿಕವೂ ರಾಜ್ಯಪಾಲರು ಅದಕ್ಕೆ ಅಂಕಿತವನ್ನು ಹಾಕಿಲ್ಲ. ಜೊತೆಗೆ ಕರ್ನಾಟಕ ಸರ್ಕಾರ ಸೂಸೈಡ್ಗಳ ವಿಧೇಯಕ ಅಂದರೆ 2024, ಗದಗ ಬೆಟಗೇರಿ ಅಭಿವೃದ್ಧಿ ಪ್ರಾಧಿಕಾರ ವಿಧೇಯಕ 2023, ಕರ್ನಾಟಕ ಧಾರ್ಮಿಕ ಮತ್ತು ಧರ್ಮಾದಾಯ ಸಂಸ್ಥೆಗಳ ತಿದ್ದುಪಡಿ ವಿಧೇಯಕ 2024, ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ಅಂದರೆ ಮುಡಾ ತಿದ್ದುಪಡಿ ವಿಧೇಯಕ 2024, ಗ್ರೇಟರ್ ಬೆಂಗಳೂರು ಆಡಳಿತ ವಿಧೇಯಕಗಳನ್ನು ರಾಜ್ಯಪಾಲರು ಸರ್ಕಾರಕ್ಕೆ ವಾಪಸ್ ಕಳುಹಿಸಿದ್ದು ಅಂಕಿತ ಹಾಕುವುದು ಬಾಕಿ ಇದೆ. ಇದೆಲ್ಲವುದರ ಕುರಿತಂತೆ ವಿಧೇಯಕಗಳನ್ನು ರಾಷ್ಟ್ರಪತಿಯವರಿಗೆ ಕಳುಹಿಸುವುದಕ್ಕೆ ಇದಲ್ಲದೆ ಕೆಲ ವಿಧೇಯಕಗಳನ್ನು ರಾಷ್ಟ್ರಪತಿಯವರಿಗೆ ಕಳುಹಿಸಿ ಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ. ಇಷ್ಟೆಲ್ಲ ವಿಧೇಯಕಗಳನ್ನು ರಾಜ್ಯಪಾಲರು ಬರೀ ತಮಿಳುನಾಡಲ್ಲಷ್ಟೇ ಅಲ್ಲ, ಕರ್ನಾಟಕದಲ್ಲೂ ಕೆಲವೊಂದಿಷ್ಟು ವಿಧೇಯಕಗಳನ್ನು ಇನ್ನೂವರೆಗೂ ಪೆಂಡಿಂಗಲ್ಲಿ ಇಟ್ಕೊಂಡಿದ್ದಾರೆ. ಹೀಗೆ ಪೆಂಡಿಂಗಲ್ಲಿ ಇಟ್ಕೊಳ್ಬಾರ್ದು ಅಂತ ಸುಪ್ರೀಂ ಕೋರ್ಟ್ ರಾಜ್ಯಪಾಲರಿಗೆ ಏನಂತಂದರೆ ವಾರ್ನಿಂಗ್ ಮಾಡಿದೆ, ತಮ್ಮ ಕರ್ತವ್ಯದ ಬಗ್ಗೆ ಅರಿವು ಮಾಡಿಕೊಟ್ಟಿದೆ.
ಸೊ ಹೀಗಾಗಿ ಏನಂತಂದರೆ ಇದು ತಮಿಳುನಾಡಿಗೆ ದೊಡ್ಡ ಜಯ ಸಿಕ್ಕಂತಾಗಿದೆ. ರಾಜ್ಯಪಾಲ ಅಂದರೆ ತಮಿಳುನಾಡು ಗವರ್ನಮೆಂಟ್ಗೆ ದೊಡ್ಡ ಜಯ ಸಿಕ್ಕಂತಾಗಿದೆ, ಗವರ್ನರ್ಗೆ ಸೋಲು ಅಂತ ಹೇಳಬಹುದು.